ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಾ. ಆದರೆ ಒಂದಷ್ಟು ವಿಚಾರಗಳು ಇನ್ನೂ ಕೂಡ ಎಲ್ಲೂ ಜನಸಾಮಾನ್ಯರಿಗೆ ಇಂಟ್ರೊಡ್ಯೂಸ್ ಆಗಿರೋದಿಲ್ಲ. ಅಂತಹ ಅದ್ಭುತ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ವಿದ್ವಾನ್ ಶಂಕರ್ ಹೆಗ್ಡೆ ಗುರುಜಿ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ಸ್ವಾಗತ. ಆದ್ರೂ ನಮ್ಗದು ಬರೋದಿಲ್ವಲ್ಲ. ಇನ್ನು ನಾನು ಮೊದಲಿಗೆ ವೀಕ್ಷಕರಿಗೆ ಒಂದಷ್ಟು ಇವತ್ತೇನು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ, ಜೈಮಿನಿ ಪದ್ಧತಿ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಬಹುಶಃ ಒಂದು ಮಾಧ್ಯಮದಲ್ಲಿ ಮೊದಲ ಬಾರಿಗೆ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇರೋದು. ನಮ್ಮ TV5 ನಲ್ಲಿ ನಾವು ಈ ವಿಚಾರವನ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆ. ಸೊ ಜೈಮಿನಿ ಪದ್ಧತಿ ಈ ಹೆಸರು ಕೇಳಿದಾಗ ಎಲ್ಲೋ ಕೇಳಿದೀವಿ ಅಂತ ಅನ್ಸಿದ್ರು ಕೂಡ ಅದರ ಇನ್ ಡೀಟೇಲ್ ಏನು, ಹಾಗಾದ್ರೆ ಇದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು, ಪರಿಹಾರ ಕಂಡುಕೊಳ್ಬಹುದು ಅನ್ನುವಂಥ ಪ್ರಶ್ನೆ ಜನರದ್ದು. ಒಂದಷ್ಟು ಇಂಟ್ರೊಡಕ್ಷನ್ ಕೊಡ್ಬೋದಾ ಮೊದಲಿಗೆ? ಜ್ಯೋತಿಷ್ಯದಲ್ಲಿ ಅನೇಕ ಪದ್ಧತಿಗಳಿವೆ. ಎಲ್ಲರೂ ಸಾಮಾನ್ಯವಾಗಿ ಬಳಸುವಂಥದ್ದು ಪರಾಶರಿ ಸಿಸ್ಟಮ್ ಅಂತ ಹೇಳ್ತೇವೆ ನಾವು, ರೆಗ್ಯುಲರ್ ಸಿಸ್ಟಮು. ಆಮೇಲೆ ಇದು ಜೈಮಿನಿ ಪದ್ಧತಿ ಅಂತ, ತಾಯಿಕ ವರ್ಷಫಲ ಪದ್ಧತಿ ಅಂತ ಇದೆ, ಕೇರಳ ಪದ್ಧತಿ ಅಂತ ಇದೆ, ಪ್ರಶ್ನೆ ಅಂತ ಇದೆ, ಪಂಚಪಕ್ಷಿ ಶಾಸ್ತ್ರ ಇದೆ. ಹೀಗೆ ಅನೇಕ ಪದ್ಧತಿಗಳಲ್ಲಿ ಈ ಜೈಮಿನಿ ಪದ್ಧತಿ ಏನಿದೆ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ಲು. ಸಾಮಾನ್ಯ ಜ್ಯೋತಿಷ್ಯದಲ್ಲಿ ಸ್ವಲ್ಪ ರಿಸರ್ಚ್ ಲೆವೆಲ್ಲಿಗೆ ಬರುವಂಥವ್ರು 1-2 ವರ್ಷದ ಅಧ್ಯಯನ ಚೆನ್ನಾಗಿ ಮಾಡಿ ಒಂದು 500-2000 ಜಾತಕಕ್ಕೆ ಪ್ರೆಡಿಕ್ಟ್ ಮಾಡೋ ಆದ ನಂತರ ಜೈಮಿನಿ ಪದ್ಧತಿಯನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈ ರೆಗ್ಯುಲರ್ ಜ್ಯೋತಿಷ್ಯದಲ್ಲಿ ಗುರು, ಶನಿ ಮತ್ತು ಮಂಗಳ ಗ್ರಹಗಳಿಗೆ ಮಾತ್ರ 3 ದೃಷ್ಟಿ. ಆದರೆ ಜೈಮಿನಿ ಜ್ಯೋತಿಷ್ಯದಲ್ಲಿ ಎಲ್ಲ ಗ್ರಹಗಳಿಗೂ 3 ದೃಷ್ಟಿ, ಮತ್ತು ಅವುಗಳ ದೃಷ್ಟಿ ಅಂತ ನಾವೇನು ಹೇಳ್ತೇವೆ ಎಸ್ಪೆಕ್ಟ್ ಅಂತ ಇಂಗ್ಲೀಷಲ್ಲಿ, ಅದು ದೃಷ್ಟಿಸುವ ವಿಧಾನಗಳು ಬೇರೆ. ಸೊ ರೆಗ್ಯುಲರ್ ಜ್ಯೋತಿಷ್ಯ ಅಭ್ಯಾಸ ಮಾಡ್ತಿರುವಾಗಲೇ ಜೈಮಿನಿಗೆ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ದೃಷ್ಟಿಗಳು ಇಲ್ಲಿ ದೃಷ್ಟಿಗಳು ಬೇರೆ ಬೇರೆ ಆಗೋದ್ರಿಂದ ಸ್ವಲ್ಪ ಜನರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿ ಭಾಳ ಜನ ಅಲ್ಲಿಗೆ ಡ್ರಾಪ್ ಮಾಡಿಬಿಡ್ತಾರೆ. ಈ ಜೈಮಿನಿ ಪದ್ಧತಿಯ ಪ್ರಶ್ನೆಯನ್ನು ಮೊದಲ ಬಾರಿಗೆ ಜಗತ್ತಲ್ಲಿ, ಜೈಮಿನಿ ಪದ್ಧತಿಯ ಬಗ್ಗೆ ನಾನೇ ಮಾತಾಡಿದ್ದಿದೆ, ಬಟ್ ಜೈಮಿನಿ ಪದ್ಧತಿಯ ಪ್ರಶ್ನೆಯನ್ನು ಪರಿಷ್ಕರಿಸಿ ಅದನ್ನು ಹೊರಗಡೆ ತಂದವ ನಾನೇ. ಜಗತ್ತಿನಲ್ಲೇ ಮೊದಲು ನಾನು ಯೂಟ್ಯೂಬಲ್ಲಿ ಒಂದು ಲೈವ್ ಮಾಡಿದ್ದೇನೆ. ಇನ್ನು ಇಡೀ ಜಗತ್ತಿನ ಟೆಲಿವಿಷನ್ ಇತಿಹಾಸದಲ್ಲಿಯೇ ಮೊದಲನೇ ಬಾರಿಗೆ ಕಾಲರ್ಸನ್ನು ಕರೆಸ್ಬಿಟ್ಟು ಅವರ ಪ್ರಶ್ನೆಗಳಿಗೆ ಜೈಮಿನಿ ಪ್ರಶ್ನೆಯ ಮುಖಾಂತರ ಉತ್ತರ ಕೊಡುವುದು ಇದೇ ಜಗತ್ತಿನಲ್ಲಿ ಫಸ್ಟ್ ಟೈಮು. ಅದಕ್ಕೆ TV5ಗೆ ಎಲ್ಲರೂ ಕಾಗ್ನೆಟ್ಸ್ ಹೇಳಲೇಬೇಕು. ಹೌದು, ಖಂಡಿತ. ಹಾಗೆ ನೀವು ಕೂಡ ಕರೆ ಮಾಡ್ಬೋದು ವೀಕ್ಷಕರೇ. ಜೈಮಿನಿ ಪದ್ಧತಿ ಮೂಲಕ ನೀವು ಪ್ರಶ್ನೆ ಕೇಳುವಂತ ಪ್ರಶ್ನೆಗೆ ಉತ್ತರ ಪರಿಹಾರವನ್ನ ಇಲ್ಲೇ ಕಾಲಲ್ಲೇ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಜೈಮಿನಿ ಪದ್ಧತಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಜೈಮಿನಿ ಪದ್ಧತಿಯಲ್ಲಿ 7 ಕಾರಕರು: ಆತ್ಮಕಾರಕ, ಅಮಾತ್ಯಕಾರಕ, ಭ್ರಾತರ ಪಿತೃಕಾರಕ, ಮಾತೃಕಾರಕ, ಪುತ್ರಕಾರಕ, ಜ್ಞಾತಿಕಾರಕ, ಧಾರಾಕಾರಕ, ಹೀಗೆ 7 ಕಾರಕರನ್ನು ಮಾಡಿದ್ದೇವೆ. ಅವನು ನಾವು ಮಾಡಿದ್ದಲ್ಲ, ಜೈಮಿನಿ ಋಷಿಗಳು ಮಾಡಿದ್ದು. ಜೈಮಿನಿ ಪದ್ಧತಿ ಹರಿಕಾರರು ಜೈಮಿನಿಯ ಮಹರ್ಷಿಗಳೇ. ಭಾಳ ಜನ ಆಮೇಲೆ ಪರಾಶರದಲ್ಲೂ ಜೈಮಿನಿ ಅನೇಕ ವಿಧಾನಗಳಿವೆ, ಪರಾಶರದಿಂದಲೇ ಅದು ಆಚೆ ಹೋಗಿ ಮತ್ತೆ ಬೆಳ್ಕೊಂಡಿದೆ ಅಂತ ಅಭಿಪ್ರಾಯ ಪಡುವ ಸ್ಕಾಲರ್ಸು ಇದ್ದಾರೆ. ಅದೇನು ಪರಾಶರದ ಹೊರತಾಗಿ ಅಲ್ಲ ಅಂತ. ಆದರೆ ಜೈಮಿನಿ ಮಹರ್ಷಿಗಳು ನಮ್ಮ ನೆರೆಯ ಆಂಧ್ರ ಪ್ರದೇಶದ ಗೋದಾವರಿಯ ತೀರದಲ್ಲಿ ಆಶ್ರಮ ಮಾಡಿಕೊಂಡಿದ್ದರು. ಸೊ ಅವರು ಅದನ್ನು ಬೆಳೆಸಿದ್ದಾರೆ ಹೇಳುವಂಥ ಒಂದು ಪ್ರತೀತಿ. ಈ ಜೈಮಿನಿ ಸೂತ್ರಗಳನ್ನು ಸುಮಾರು 20,000 ಶ್ಲೋಕಗಳಲ್ಲಿ ಬರೆದಿಡಲಾಗಿದೆ. ಆ ಮೂಲ ಗ್ರಂಥ ಅದು ಕಾಶಿಯಲ್ಲಿದೆ. ಬಹುಶಃ ಕಾಶಿ ಮಹಾರಾಜರ ಇದರಲ್ಲಿ ಇರ್ಬೋದು, ಲೈಬ್ರರಿಯಲ್ಲಿ ಇರ್ಬೋದು ಆ 20,000 ಶ್ಲೋಕಗಳು. ಇನ್ನು ಕೆಲವೊಂದು ಮನೆತನಗಳಲ್ಲಿ ಇರ್ಬೋದು. ಇಲ್ಲಿ ವಿಶೇಷ ಅಂತಂದರೆ ನಮ್ಮ ಆಂಧ್ರ ಪ್ರದೇಶದ ಅದಕ್ಕೂ ಮುಂಚೆ ನಮ್ಮ ಫಸ್ಟ್ ಕಾಲರ್ ಇದೆ, ಹೇಳಿದ ತಕ್ಷಣ ಕಾಲ್ ಶುರು ಆಗಿದೆ. ಯಾದಗಿರಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ದೇವಣ್ಣ ಅಂತ ಮೇಡಮ್. ಓಕೆ ದೇವಣ್ಣ ಅವರೇ, ಯಾವ ಪ್ರಶ್ನೆ ಕೇಳಬೇಕಾಗಿತ್ತು? ನಮ್ದು ಜಾಬ್ ಪ್ರಾಬ್ಲಮ್ ಇತ್ತು ಮೇಡಮ್, ಅದಕ್ಕೆ ಕೇಳಬೇಕಾಗಿತ್ತು ಯಾಕೋ ಅಂತ. ಓಕೆ, ಕೆಲಸದ ವಿಚಾರ. ನಮಸ್ಕಾರ. ನೋಡಿ, ಇದು ಬಹಳ ಸಿಂಪಲ್ ಪ್ರಶ್ನೆ. ಜೈಮಿನಿ ಪದ್ಧತಿಯಲ್ಲಿ ಅಮಾತ್ಯಕಾರಕ ಅಂತ ಹೇಳ್ತೇವೆ ನಾವು. ಅಮಾತ್ಯಕಾರಕ ನಿಮ್ಮ ಜಾಬಿನ ಸಮಸ್ಯೆಗಳಿಗೆ ಉತ್ತರವನ್ನು ಇಲ್ಲಿ ಪ್ರಶ್ನೆಯಲ್ಲಿ ಕೊಡ್ತಾನೆ. ಈಗ ಅಮಾತ್ಯಕಾರಕ ಬುಧ ಈ ಮೂಮೆಂಟಲ್ಲಿ, ಈ ಒಂದು ಪ್ರಶ್ನೆಯ ಲಗ್ನಕ್ಕೆ ಸಂಬಂಧಿಸಿದಂತೆ ಅಮಾತ್ಯಕಾರಕ ಬುಧ ದ್ವಿತೀಯ ಮತ್ತು ಲಾಭಾಧಿಪತಿಯಾಗಿ ಸಪ್ತಮದಲ್ಲಿ ಕೂತ್ಕೊಂಡಿದ್ದಾನೆ.
ಆಯಿತಾ. ಇದು ಬೇಸಿಕ್ ಚಾರ್ಟು. ಆಮೇಲೆ ಷಷ್ಠ್ಯಾಂಶ ಅಂತ ನಾವು ಕರಿತೇವೆ. ಇಲ್ಲಿ ನೋಡಿದರೆ ಅದು ಸುಪ್ರೀಂ ಕೋರ್ಟ್, ಅದು 2 ನಿಮಿಷದ ಜಾತಕ. ಅಲ್ಲಿ ಬುಧ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ನಿಮಗೆ ಉದ್ಯೋಗದಲ್ಲಿ ಒಂದು ಸ್ಟೆಬಿಲಿಟಿ ಇಲ್ಲ, ಸ್ವಲ್ಪ ತೊಂದರೆಯಲ್ಲಿದ್ದೀರಿ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ? ಹೌದಲ್ವಾ? ಸೊ ಬುಧ ಅಮಾತ್ಯಕಾರಕ ನಿಮಗೆ ತೊಂದರೆದಾಯಕ ಸ್ಥಿತಿಯಲ್ಲಿ ಪ್ರಶ್ನೆಯಲ್ಲಿ ಕೊನೆಯ 2 ನಿಮಿಷದವರೆಗೂ ಬಂದಿರೋದ್ರಿಂದ ನೀವು ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಮಾಡಬೇಕು, ಆಯಿತಾ. ಆಮೇಲೆ ಸ್ವಲ್ಪ ಪಾರಿವಾಳಕ್ಕೆ ಹೆಸರು ಕಾಳನ್ನು ತಿನ್ನಿಸ್ತಾ ಇರಿ, ನೆನೆ ಹಾಕಿದ ಹೆಸರು ಕಾಳನ್ನು ತಿನ್ನಿಸ್ತಾ ಇರಿ. ಹೀಗೆ ನೀವು ನಿರಂತರವಾಗಿ ಮಾಡೋದ್ರಿಂದ ಒಂದು 3 ಸಲ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮಾಡಿದರೆ ನನ್ನ ಲೆಕ್ಕದಲ್ಲಿ ನಿಮಗೆ ಇನ್ನೊಂದು 3 ತಿಂಗಳಲ್ಲಿ ಸ್ವಲ್ಪ ಕೆಲಸಗಳು ಸಿಗ್ತವೆ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದ ದೇವಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ, ನಿಮ್ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ನಿಮ್ಮ ಪ್ರಶ್ನೆ ಕೇಳಿಮ್ಮ ನೇರವಾಗಿ. ಮಗನ ಜಾಬ್ ಬಗ್ಗೆ. ಓಕೆ, ಕೇಳಿ. ಇದು ಹೌದು, ಈಗ ಜಾಬ್ ಮಾಡೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾನೆ, ಯಾವ ತರ ಅಂತ. ಸರಿ, ಇದು ಪುತ್ರಕಾರಕನಿಗೆ ಸಂಬಂಧಿಸಿದಂತ ವಿಚಾರ. ಜೈಮಿನಿ 7 ಕಾರಕಲ್ಲಿ ಪುತ್ರಕಾರಕ. ಈಗ ಈ ಮೂಮೆಂಟ್ ಅಲ್ಲಿ ಪುತ್ರಕಾರಕ ಬಂದು ಶುಕ್ರ. ಓಕೆ, ಮೂಲ ಜಾತಕದಲ್ಲಿ ಶುಕ್ರ 7ನೇ ಮನೇಲಿ ಕೂತ್ಕೊಂಡಿದ್ದಾನೆ ನೋಡಿ. ಈಗ ಷಷ್ಠಂಶ ಲಗ್ನ ಬದಲಾಯಿತು, 1ನೇ ಕಾಲರಿಗೂ 2ನೇ ಕಾಲರಿಗೂ ಬದಲಾಗಿ ಪುತ್ರಕಾರಕ 5ನೇ ಮನೆಯನ್ನೇ ಪುತ್ರ ಸ್ಥಾನದಲ್ಲಿಯೇ ಗಟ್ಟಿಯಾಗಿ ಕೂತ್ಕೊಂಡಿದ್ದಾನೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಇವರ ಮಗ ಬಿಸ್ನೆಸ್ ಮಾಡ್ಲಿಕ್ಕೆ ಓಕೆ ಇದೆ ಇಲ್ಲಿ. ಓಕೆ, ಬಿಸ್ನೆಸ್ ಮಾಡಬಹುದು ಅಮ್ಮ, ಒಳ್ಳೆ ಪ್ರಾಫಿಟ್ ತಗೊಳ್ತಾರೆ ಅನ್ನೋದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಓಕೆ, ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಜೈಮಿನಿ ಪದ್ಧತಿಯ ಹರಿಕಾರರ ಬಗ್ಗೆ ತಿಳಿಸ್ತಾ ಇದ್ದೆ. ಮೊದಲನೇದಾಗಿ ಜೈಮಿನಿ ಮಹರ್ಷಿ, ಆದರೆ ನನ್ನ ಗುರುಗಳಾದಂಥ ಶ್ರೀ ಕೆ.ಎನ್. ರಾವ್ಜಿಯವರು ಇವರು ಬಹಳ 25 ವರ್ಷ ಸಂಶೋಧನೆ ಮಾಡಿ ಇದನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಮೊದಲನೇದಾಗಿ 25 ವರ್ಷ ಸಂಶೋಧನೆ ನಂತರ ಜೈಮಿನಿ ಚರದಶ ಹೇಳುವ ಒಂದು ಪುಸ್ತಕ ಬಂತು. ಅದನ್ನು ಕನ್ನಡಕ್ಕೆ ತಂದಿದ್ದು ನಾನೇ. ಡಾಕ್ಟರ್ ರಾಮನ್ ಅವ್ರ ಕುಟುಂಬದವರು ಇಂಗ್ಲೀಷಲ್ಲಿ ಮಾಡಿದ್ದಾರೆ, ಬಟ್ ಕನ್ನಡಕ್ಕೆ ಇದನ್ನು ತಂದಿದ್ದು ನಾನೇ. ಅದನ್ನು ಮಾಡ್ತಿರುವಾಗ ಅದರಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ವೇಮೂರಿ ರಾಮಮೂರ್ತಿ ಶಾಸ್ತ್ರಿಗಳು ಅಂತಿದ್ರು. ಅವರು ವೇದದಲ್ಲಿ ಸಂಸ್ಕೃತದಲ್ಲಿ ದೊಡ್ಡ ಸ್ಕಾಲರ್ ಆಗಿದ್ರು ಚಿಕ್ಕ ವಯಸ್ಸಲ್ಲೇ. ಅಲ್ಲಿ ಸಾಕಾಗೋದಿಲ್ಲ ಆಂಧ್ರದಲ್ಲಿ ಅಂತ ಹೇಳ್ಬಿಟ್ಟು ಕಾಶಿ ಕಳಿಸಿದ್ರು ಅವರನ್ನು ಓದಲಿಕ್ಕೆ. ಜ್ಯೋತಿಷನೂ ಬರ್ತಿತ್ತು ಅವರಿಗೆ. ಅವರ ಒಂದು ಬುದ್ಧಿಶಕ್ತಿಯನ್ನು ಮತ್ತೆಯನ್ನು ನೋಡಿ, IQ ಲೆವೆಲನ್ನು ನೋಡಿ ಅಲ್ಲಿಯ ಸ್ಕಾಲರ್ಸ್ ಖುಷಿಯಾಗಿ ಅವರಿಗೆ ಜೈಮಿನಿ ಪದ್ಧತಿಯನ್ನು ನೀನು ಓದ್ಕೋ, ಬಟ್ ಕೈ ಕೊಡಲ್ಲ, ಕಾಪಿ ಮಾಡುವಂಗಿಲ್ಲ ಅಂತ ಕೊಟ್ಟರು 20,000 ಶ್ಲೋಕವನ್ನು. ಹೊರಗಡೆ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಮಮೂರ್ತಿ ಶಾಸ್ತ್ರಿಗಳು 20,000 ಶ್ಲೋಕವನ್ನು ಕಂಠಸ್ಥ ಮಾಡ್ಕೊಂಡ್ಬಿಟ್ರು. ಕಂಠಸ್ಥ ಮಾಡ್ಕೊಂಡು ಬಂದು ಆಂಧ್ರ ಪ್ರದೇಶದಲ್ಲಿ ಆಗಿನ ಕಾಲದಲ್ಲೇ ಅವರು 150-200 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಅವರು ಒಂದು ಅದ್ಭುತವಾದಂಥ ಪ್ರೆಡಿಕ್ಷನ್ ಅಂತಂದ್ರೆ, ದಿವಂಗತ ಪ್ರಧಾನಿ PV ನರಸಿಂಹರಾವ್ ಅವರಿಗೆ 1970-71 ಅವಧಿಯಲ್ಲಿ ಪಕ್ಷದಿಂದನೇ ಹೊರಗೆ ಹಾಕಬೇಕು ಅಂತ ಒಂದು ತೀರ್ಮಾನ ತಗೊಳ್ಳುವಂಥ ಸ್ಥಿತಿಲಿ ಇದ್ದಾಗ ಅವ್ರು ಹೋಗಿ ತೋರಿಸಿದ್ರು ವೇಮೂರಿ ಅವರಿಗೆ. ವೇಮೂರಿ ಅವರು, ನಿನಗೆ ಪಕ್ಷದಿಂದ ಹೊರಗೆ ಹಾಕೋದಿರಲಿ, ಇನ್ನು 15 ದಿವಸದ ಒಳಗಡೆ ನೀನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತೀಯ ಅಂತ ಬರೆದು ಕೊಟ್ಟಿದ್ರು. ಅದನ್ನು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀವಿ ನಾವು. ಅಷ್ಟಲ್ಲದೆ PV ನರಸಿಂಹರಾವ್ ಅವರ ಅಳಿಯ ನನಗೆ ಬಹಳ ಆತ್ಮೀಯರು, ಅವರು ತೆಲಂಗಾಣದ ಪೊಲೀಸ್ ವರಿಷ್ಠರು, ನನಗೆ ಬಹಳ ಆತ್ಮೀಯರು, ನನ್ನ ಹತ್ರ ವಾಟ್ಸಪ್ಪಲ್ಲೆಲ್ಲ ಚಾಟ್ ಮಾಡ್ತಾ ಇರ್ತಾರೆ. ಸೊ ಅದು ಆ ಥರದ ಲೆವೆಲ್ ಇತ್ತು. ಅಷ್ಟು ಪ್ರಿಡಿಕ್ಷನ್ ಪಕ್ಷದಿಂದ ತೆಗೆದು ಹಾಕ್ತೀನಿ ಹೇಳುವವರೆಗೆ 15 ದಿವಸದಲ್ಲಿ ನೀನು ಈ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳ್ಬೇಕಿದ್ರೆ ಅದು ಯಾವ ಲೆವೆಲ್ ಜ್ಯೋತಿಷ್ಯ ಆಗಿದ್ದು ಅವರು. ಮತ್ತೆ ಅವರು ಜೈಮಿನಿಯನ್ನ ಕಲಿತ ನಂತರ ಪರಾಶರಿ ಇತ್ಯಾದಿಗಳನ್ನೆಲ್ಲ ಬಿಟ್ಟೇ ಬಿಟ್ರು ಅವರು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ನಿಮ್ ಪ್ರಶ್ನೆ ಕೇಳಿ ಸರ್. ಮನೆ ಸೇಲ್ ಮಾಡ್ಬೇಕು ಅಂತ ಇದೀವಿ, ಆಗ್ತಾ ಇಲ್ಲ, ಯಾವಾಗ ಆಗತ್ತೆ ಅಂತ. ಇದು 4ನೇ ಮನೆಗೆ ಸಂಬಂಧಿಸಿದಂತ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಲಗ್ನಲ್ಲಿ ಮೊದಲನೇ ಬೇಸಿಕ್ ಚಾರ್ಟಲ್ಲಿ 4ನೇ ಮನೆಯ ಅಧಿಪತಿ ಕುಜ, ಮತ್ತೆ 4ನೇ ಮನೆಗೆ ಚಂದ್ರನ ದೃಷ್ಟಿ ಆಗುತ್ತೆ. ಇದು ಜೈಮಿನಿ ದೃಷ್ಟಿ. ಈ ದೃಷ್ಟಿಗಳು ಜೈಮಿನಿ ದೃಷ್ಟಿ ಅಂತ ಕರಿತೇವೆ ನಾವು. ಆಕ್ಚುಲಿ ಈ ರೆಗ್ಯುಲರ್ ಪ್ರಶ್ನೆಯಲ್ಲಿ ಕುಜ ನೋಡ್ತಾನೆ, ಬಟ್ ಜೈಮಿನಿ ಪ್ರಶ್ನೆಯಲ್ಲಿ 4ನೇ ಮನೆಯನ್ನ ಚಂದ್ರ ನೋಡ್ತಿದ್ದಾನೆ. ಹಾಗಾಗಿ ಸಾಕಷ್ಟು ಶೀಘ್ರದಲ್ಲಿಯೇ ಆಗತ್ತೆ ಅಂತ ಬರುತ್ತೆ. ಯಾಕಂದ್ರೆ ಚಂದ್ರನೇ ಮಾತ್ರಕಾರಕ. ಇನ್ನು ಷಷ್ಠಂಶಕ್ಕೆ ಹೋದ್ರೆ
ಚಂದ್ರ ವ್ಯಯಾಧಿಪತಿಯಾಗಿ ದ್ವಿತೀಯದಲ್ಲಿ ಸೂರ್ಯನ ಸಂಗಡ ಕೂತ್ಕೊಂಡಿರೋದ್ರಿಂದ ಬಹುಶಃ ಇನ್ನೊಂದು 3 ತಿಂಗಳ ಅವಧಿಯಲ್ಲಿ ಮನೆ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, 3 ತಿಂಗಳ ಅವಧಿಯಲ್ಲಿ ಮನೆ ಸೇಲ್ ಆಗುತ್ತೆ ಎಸೆಟ್ ಎಲ್ಲ ಒಂದೇ ಅದು ಉತ್ತರ. ಓಕೆ, ಇನ್ನು ಪ್ರಿಡಿಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ನೀವ್ ಹೆಂಗ್ ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ, ಬಹುಶಃ ಎಲ್ಲಾ ವಿಚಾರಗಳಲ್ಲೂ ಕೂಡ ಇದರ ಬಳಕೆ ಮಾಡಿದ್ರೆ ಅದ್ಭುತವಾದಂತ ಪ್ರಿಡಿಕ್ಷನ್ ಸಿಗುತ್ತೆ. ಈಗ ನಮ್ಮ ಗುರು KN ರಾಜು ಅವರು ವೀರೇಂದ್ರ ಸೆಹ್ವಾಗ್ ಔಟ್ ಆಫ್ ಫಾರ್ಮಲ್ ಇದ್ದಾಗ ಅವ್ರ ಸಿಸ್ಟರ್ ಅವ್ರ ಜಾತಕ ತಗೊಂಡು ಹೋದ್ರು. KN ರಾಜು ಅವರು ಹೇಳಿದ್ರು, ಒಂದು ಈ ಚರದಶ ಬಳಸ್ಬಿಟ್ಟು ಈ ಅವಧಿಯಲ್ಲಿ ವೀರೇಂದ್ರ ಸೆಹ್ವಾಗ್ ಇಡೀ ಇಂಡಿಯಾದಲ್ಲಿ ಯಾರೋ ಮಾಡಿದಂಥ ಒಂದು ರೆಕಾರ್ಡನ್ನು ಮಾಡ್ತಾನೆ, ಈ ಪುಸ್ತಕದಲ್ಲಿ ದಾಖಲಾಗಿದೆ, ಮಾಡ್ತಾನೆ ಅಂತ ಪ್ರಿಡಿಕ್ಷನ್ ಕೊಟ್ಟರು. ಅದೇ ಸಮಯದಲ್ಲಿ ವೀರೇಂದ್ರ ಸೆಹ್ವಾಗ್ ಅವರು ಫಸ್ಟ್ ಟೈಮ್ ಟ್ರಿಪಲ್ ಸೆಂಚುರಿ ಹೊಡೆದ್ರು. ದೊಡ್ಡ ರೆಕಾರ್ಡ್, ಯಾರೂ ಮಾಡಿರಲಿಲ್ಲ ಅದನ್ನು. ಟ್ರಿಪಲ್ ಸೆಂಚುರಿ ಹೊಡೆದಿದ್ದು ದೊಡ್ಡ ರೆಕಾರ್ಡ್ ಆಯಿತು, ಪ್ರೂವ್ ಆಯಿತು. ಹೀಗೆ ಅವರ ಒಂದು ಫಾಲೋವರ್ಸ್ ಎಲ್ಲ ಅಲ್ಲಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಇತ್ತು, 8 ಕಾರ್ಯಕ್ರಮ ಮಾಡಬೇಕಾ 7 ಕಾರ್ಯಕ್ರಮ ಮಾಡಬೇಕಾ, ಅದನ್ನೆಲ್ಲ ಅವರು ತೆಗೆದುಬಿಟ್ಟು 7 ಕಾರ್ಯಕ್ರಮ ಫಿಕ್ಸ್ ಮಾಡಿದ್ರು. ಯಾಕೆ ಅಂತಂದರೆ ಅವರಿಗೆ ಒಂದು ದೈವಾನುಗ್ರಹದಿಂದ ಈ ವೇಮೂರಿ ರಾಮಮೂರ್ತಿ ಶಾಸ್ತ್ರಿಗಳು ಏನು ಬರೆದು ಕಳಿಸ್ತಾ ಇದ್ರೋ ಅದನ್ನು ತರಿಸ್ಕೊಳ್ಳುವಂಥ ಒಂದು ಅನುಕೂಲತೆ ಇತ್ತು. ವೇಮೂರಿ ರಾಮಮೂರ್ತಿ ಶಾಸ್ತ್ರಿಗಳ ವಿಶೇಷತೆ ಏನಂದ್ರೆ ಅವ್ರು ಏನು ಹೇಳ್ತಿದ್ರು ಫಲವನ್ನು ಅದು ಬರೆದು ಕೊಟ್ಟು ಸೈನ್ ಹಾಕ್ತಾಯಿದ್ರು. ಸೊ ಅದಕ್ಕೇನು ಅವರು ಆಂಧ್ರದಿಂದ ಯಾರಾದ್ರು ಬರ್ತಾ ಇದ್ರೆ ದಿಲ್ಲಿಗೆ, ನಿಮಗೆ ವೇಮೂರಿ ರಾಮಮೂರ್ತಿ ಶಾಸ್ತ್ರಿಗಳು ಗೊತ್ತಿದ್ರೆ ಒಂದ್ಸಲ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಅವ್ರು ಹೇಳಿದ್ದನ್ನು ಬರ್ಕೊಂಡು ತಂದು ಅವ್ರು ಬರೆದು ಕೊಡ್ತಾರೆ, ಅದನ್ನು ತಗೊಬಂದು ನನಗೆ ಕೊಡಿ ಅಂತ. ಅದನ್ನು ಓದ್ತಾ KN ರಾಜು ಅವರು ಅದನ್ನು ಸರಿ ಮಾಡ್ಕೊಂಡ್ಬಿಟ್ರು. ಗೊತ್ತಾಗ್ಬಿಡ್ತು ಅವರಿಗೆ 7 ಹಿಡಿಬೇಕಾ 8 ಹಿಡಿಬೇಕಾ ಅದೆಲ್ಲ ಗೊತ್ತಾಗ್ಬಿಟ್ಟು 25 ಕಂಪ್ಯೂಟರ್ಲ್ಲ ಇರಲಿಲ್ಲ ಅಂಥ ಸಮಯದಲ್ಲಿ 25 ವರ್ಷ ಸಂಶೋಧನೆ ಮಾಡಿ ಹೊರಗಡೆ ತಂದಿರುವಂಥ ವಿಶೇಷ ಇದು. ಆಮೇಲೆ ಜೈಮಿನಿ ಪದ್ಧತಿ ಬಗ್ಗೆ ಬಿ ವಿ ರಾಮನವರ ಗ್ರ್ಯಾಂಡ್ ಫಾದರು ಬಿ ವಿ ರಾಮನವರೆಲ್ಲ ಪುಸ್ತಕ ಬರೆದಿದ್ದಾರೆ. ಬಟ್ ಈ ಜೈಮಿನಿ ಪದ್ಧತಿಯಲ್ಲಿ ಪರಾಶರಿಯಲ್ಲಿ ವಿಂಶೋತ್ತರಿ ಬಿಟ್ಟು ಸುಮಾರು ಮತ್ತೊಂದು 30 ದಶಗಳಿದ್ರೆ ಜೈಮಿನಿಯಲ್ಲಿ ಮತ್ತೊಂದು 40 ದಶಗಳಿವೆ. 80 ದಶಗಳೆಲ್ಲ ಎಲ್ಲರೂ ಮಾಸ್ಟರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನಮಗೆ ಭಾಳ ಕಷ್ಟ. ಮತ್ತು ಕೆಲವೊಂದೆಲ್ಲ ಭಾಳ ವೀಕ್ ದಶಗಳು. ವಿಂಶೋತ್ತರಿಯನ್ನು ಸಾಮಾನ್ಯವಾಗಿ ಹಾಕಿಬಿಡ್ತೇವೆ ನಾವು ರೆಗ್ಯುಲರ್ ಪರಾಶರಿಯಲ್ಲಿ. ಜೈಮಿನಿಯಲ್ಲಿ ಚರದಶ. ಸೊ ವಿಂಶೋತ್ತರಿ ಇಸ್ ದ ಕಿಂಗ್ ಆಫ್ ನಕ್ಷತ್ರ ಬೇಸ್ಡ್ ದಶಾಸ್, ವೆರಸ್ ಚರದಶ ಇಸ್ ದ ಕಿಂಗ್ ಆಫ್ ರಾಶಿ ಬೇಸ್ಡ್ ದಶಾಸ್. ಅಂದರೆ ವಿಂಶೋತ್ತರಿ ಏನಿದೆ ನಿಮ್ಮ ಜನ್ಮ ನಕ್ಷತ್ರದ ಒಂದು ಡಿಗ್ರಿ ಮಿನಿಟ್ಸ್ನ ಆಧಾರದ ಮೇಲೆ ಬರುವಂಥದ್ದು. ಚರದಶ ನಿಮ್ಮ ಲಗ್ನದಿಂದ ಸ್ಟಾರ್ಟ್ ಆಗುತ್ತೆ, ಹಿಂದೆ ಮುಂದೆ ಎಲ್ಲ ಇದೆ ಅದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ತಿಪ್ಟೂರಿಂದ ಶೈಲಜಾ ಅಂತ ಕರೆ ಮಾಡಿದ್ದಾರೆ. ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ ಪ್ರಶ್ನೆ ಕೇಳಿ. ನಮ್ಮ ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ತಮ್ಮನ ಮದುವೆ ಬಗ್ಗೆ. ತಮ್ಮನ ಮದುವೆ ಅಂದ್ರೆ ಇದಕ್ಕೆ ನಾವು ಬಳಸುವಂತ ಕಾರಕ ಭ್ರಾತೃ ಪಿತೃಕಾರಕ. ಇದಕ್ಕೆ ನಾವು ಯೂಸ್ ಮಾಡುವಂಥ ವರ್ಗ ಕುಂಡ್ಲಿ ದ್ರೇಷ್ಕೋನ, ಒಡ ಹುಟ್ಟಿದವ್ರ ಬಗ್ಗೆ ಅದು ನೋಡಬೇಕು. ಈಗ ಭ್ರಾತೃ ಪಿತೃಕಾರಕ ಬಂದ್ಬಿಟ್ಟು ಈ ಮೂಮೆಂಟ್ನಲ್ಲಿ ಸೂರ್ಯ ಆಯಿತಾ, ಸೂರ್ಯ ಅಷ್ಟಮದಲ್ಲಿದ್ದಾನೆ ಬೇಸಿಕ್ ಚಾರ್ಟಲ್ಲಿ. ದ್ರೇಷ್ಕೋನದಲ್ಲಿ ಸೂರ್ಯ ತಿರ್ಗಾ ಅಷ್ಟಮದಲ್ಲಿದ್ದಾನೆ. ಯಾಕೋ ಇದು ಸ್ವಲ್ಪ ಕಷ್ಟ ಇದೆ ಇವರ ತಮ್ಮನ ಅಥವಾ ಅಣ್ಣನ ಸಹೋದರರ ಮದುವೆಗೆ ಅಂತ ಹೇಳ್ಬೋದು. ಷಷ್ಠಂಶಕ್ಕೆ ಬಂದರೆ ಸೂರ್ಯ ಅಲ್ಲಿ ಮಾತ್ರ ಲಗ್ನದಲ್ಲಿದ್ದು 7th ಅನ್ನು ನೋಡ್ತಾ ಇದ್ದಾನೆ. ಬಟ್ 7th ಅಲ್ಲಿ 7ನೇ ಮನೆ ಅಂದರೆ ಮದುವೆ ಸ್ಥಾನದಲ್ಲಿ 2 ಬಲಿಷ್ಠ ಪಾಪಗ್ರಹಗಳು ಶನಿ ಮತ್ತು ಮಂಗಳ. ಅದರಲ್ಲೂ ಮಂಗಳ ಈ ಮೂಮೆಂಟಲ್ಲಿ ಜ್ಞಾತಿಕಾರಕ, ಅಂದರೆ ರೆಗ್ಯುಲರ್ ಜ್ಯೋತಿಷಲ್ಲಿ 6, 8, 12 ಪ್ರತಿನಿಧಿಸುವಂಥವನು. ಹಾಗಾಗಿ ಅವರಿಗೆ ಸೂರ್ಯ ಮತ್ತು ಮಂಗಳ ಇವರ ಆರಾಧನೆ ಮಾಡಬೇಕಾಗತ್ತೆ. ಹಾಗಾಗಿ ಗಣೇಶನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಅವರ ತಮ್ಮ ಮಾಡಬೇಕು. ಬೆಳಗ್ಗೆ ಎದ್ದು ಒಂದು ತಾಮ್ರದ ಬೌಲ್ನಲ್ಲಿ ನೀರನ್ನು ಹಾಕಿ ಒಂದು ಸ್ವಲ್ಪ ಸಕ್ಕರೆಯನ್ನು ಅದಕ್ಕೆ ಹಾಕಬೇಕು. ಸರಿಯಾಗಿ ಕೇಳಿಸ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೇಳಿಸ್ತಾ ಇದೆಯಮ್ಮ? ಬೆಳಗ್ಗೆ ಎದ್ದು ನಿಮ್ಮ ತಮ್ಮ ತಾಮ್ರದ ಒಂದು ಬಿಂದಿಗೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಒಂದು ಚಮಚ ಸಕ್ಕರೆಯನ್ನು ಹಾಕಿ ಸೂರ್ಯನಿಗೆ ಅದನ್ನು ಅರ್ಘ್ಯದ ರೂಪದಲ್ಲಿ ಸಮರ್ಪಿಸಬೇಕು ಸೂರ್ಯೋದಯ ಆಗ್ತಾ ಇರುವಾಗ. ಹಾಗೆ ಮಾಡೋದ್ರಿಂದ ಬೇಗ ಮದುವೆ ಆಗುತ್ತೆ ನಿಮ್ಮ ತಮ್ಮನದು ಅಥವಾ ಅಣ್ಣನದು. ಇದನ್ನು ಮಾಡ್ಲಿಕ್ಕೆ ಹೇಳಿ ಅವರಿಗೆ ಒಂದು 48 ದಿನಗಳ ಕಾಲ ಇದನ್ನು ಮಾಡ್ಲಿಕ್ಕೆ ಹೇಳಿ ಆಗುತ್ತೆ ಮದುವೆ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಸತ್ಯ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಕರೆಗಳು ಬರ್ತಾ ಇದೆ ಗುರುಗಳೇ, ಮೊದಲಿಗೆ ಅದನ್ನ ಸ್ವೀಕರಿಸ್ಬಿಡೋಣ. ಹೊಸೂರಿಂದ ರವಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ನಾವು ಮನೆ ಕಟ್ಟಬೇಕಂತಿದ್ದೀವಿ. ಮನೆ ಕಟ್ಟಬೇಕಂತ ಇದ್ದೀವಿ, ಯಾವಾಗ ಆಗತ್ತೆ ಅಂತ? ಬಹಳ ಸುಲಭದ ಪ್ರಶ್ನೆ. ಇದಕ್ಕೆ ಪುನಃ ಅದೇ ಮಾತ್ರಕಾರಕ ಚಂದ್ರನನ್ನ ನಾವು ನೋಡಬೇಕು. ಬಟ್ ವರ್ಗ ಕುಂಡ್ಲಿ ಬೇರೆ ಆಗುತ್ತೆ. ಇದಕ್ಕೆ
ಪ್ರಧಾನ ಜಾತಕದ 4 ಭಾಗ ಮಾಡಬೇಕು. ನೋಡಿ ಅಲ್ಲಿ ಬಂತು. ಚಂದ್ರ 3ನೇ ಮನೆಯಲ್ಲಿದ್ದಾನೆ ಅಲ್ಲಿ ಮಾತೃಕಾರಕರಾಗಿ. ಮಾತೃಕಾರಕ ಅಂದರೆ ಈ ಸ್ಥಿರ ಆಸ್ತಿಗಳಿಗೆ ಸಂಬಂಧಿಸಿದಂಥದ್ದನ್ನು ತೋರಿಸುವಂಥವನು. ಹಾಗೆ 4ನೇ ಮನೆಯನ್ನು ನಾವು ಇದರಲ್ಲಿ ನೋಡ್ತೇವೆ ಚತುರ್ಥಾಂಶದಲ್ಲಿ. ಅಲ್ಲಿ ಶುಕ್ರ ಮತ್ತು ಕುಜ ಬಂದಿದ್ದಾನೆ. ಶುಕ್ರ ಈಗ ಒಳ್ಳೆ ಸ್ಥಿತಿಯಲ್ಲಿದ್ದಾನೆ, ಬಟ್ ಕುಜ ಸ್ವಲ್ಪ ಜ್ಞಾತಿಕಾರಕ. ಇನ್ನು ಕೊನೆಯದಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿಬಿಟ್ರೆ ಇಲ್ಲಿ ಮಾತೃಕಾರಕ ಚಂದ್ರ 11ನೇ ಮನೆ ಬಂದಿದ್ದಾನೆ. ಖಂಡಿತವಾಗಿಯೂ ಇವ್ರ ಮನೆ ಆಗುತ್ತೆ. ಅದು ಸ್ವಲ್ಪ ಸಾಲ ಮಾಡಬೇಕಾಗಿ ಬರುತ್ತೆ. ಜ್ಞಾತಿಕಾರಕ ಸಂಬಂಧ ಚತುರ್ಥಾಂಶದಲ್ಲಿ ಬಂದಿದ್ದರಿಂದ ಸಾಲನೇ ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ಆಗಲಿ. ಸೊ ಒಂದು ಸ್ವಲ್ಪ ಬ್ಯಾಂಕ್ ಸಾಲ ಎಲ್ಲ ಮಾಡಿಕೊಂಡು ಅವರು ಮುನ್ನೂರಿಲಿ ಇವರು ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಯಾವುದಾದ್ರು ಒಂದು ಮಂಗಳವಾರ ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ತೆಗೆದುಕೊಂಡು ಹೋಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಟ್ಟು ಬಂದುಬಿಟ್ರೆ ಏಪ್ರಿಲ್ ನಂತರ ಸ್ವಲ್ಪ ಫಾಸ್ಟ್ ಆಗುತ್ತೆ ಇವರ ಕೆಲಸಗಳೆಲ್ಲ. ಸುಮಾರು ಜೂನ್ ಹತ್ತಿರ ಅಥವಾ ಜೂನಿಂದ ಆಗಸ್ಟ್ ಮಧ್ಯೆ ಇವರ ಒಂದು ಮನಸ್ಸಲ್ಲಿ ಏನಿದೆ ಮನೆ ಕಟ್ಟಬೇಕು ಅಂತ ಆಗತ್ತೆ, ಖಂಡಿತ ಆಗತ್ತೆ. ಇದನ್ನು ಮಾಡಬೇಕು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತಾ ಇದ್ದೀವಿ. ಇನ್ನು ಪುಸ್ತಕದ ಬಗ್ಗೆ ಹೇಳ್ತಾ ಇದ್ರಿ ನೀವು. ಅದ್ರ ಜೊತೆಗೆ ಒಂದಷ್ಟು ನೀವು ಕೊಟ್ಟಂತ ಒಂದು ಸೂಪರ್ ಹಿಟ್ ಪ್ರೆಡಿಕ್ಷನ್ಸ್ ಯಾವ್ದಾದ್ರು ನೆನಪು ಮಾಡ್ಕೊಳ್ಬಹುದಾ ಈ ಸಂದರ್ಭದಲ್ಲಿ? ರೀಸೆಂಟ್ಲಿ ಇದೇ ಜೈಮಿನಿ ಪ್ರಶ್ನೆಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೊಡಿತಾ ಇದ್ದೆ. ಫಸ್ಟ್ ಟೈಮ್ ತಂದಿದ್ದೆ ನಾನು. ಆಗ ಒಬ್ಬರು ಪ್ರತಾಪ್ ಎಪಿ ಅಂತ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಕೇಳಿಬಿಟ್ರು. ಸಾಮಾನ್ಯ ಜನ ಇಂಥದೇ ಪ್ರಶ್ನೆಗಳನ್ನ ಕೇಳ್ತಾರೆ, ಮನೆ ಕಟ್ಟೋದ ಅಥವಾ ಉದ್ಯೋಗನ, ವಿದ್ಯಾಭ್ಯಾಸನ, ಮದುವೆನ, ಇದು ಜನರ ಪ್ರಶ್ನೆ ಇರ್ತವೆ. ಅವರು ಸಡನ್ ಆಗಿ ನನಗೆ H1B ವೀಸಾ ಆಗತ್ತ ಅಂತ ಪ್ರಶ್ನೆ ಕೇಳಿಬಿಟ್ರು. ಅದು ಆ್ಯಕ್ಚುಲಿ ಈ ಪ್ರಶ್ನೆಯಲ್ಲಿ ನಾನು ಮೊನ್ನೆ ಬಾರಿಗೆ ಅದನ್ನು ಪ್ರಯೋಗ ಮಾಡ್ತಿದ್ದೀನಿ ಲೈವಲ್ಲಿ. ಏನಪ್ಪ ಅಂತ ಹೇಳಿಬಿಟ್ಟು ನಾನು ಅಮಾತ್ಯಕಾರಕ ನೋಡಿದೆ, ಷಷ್ಠಂಶದವರೆಗೂ ನೋಡಿದೆ, ಬಂತು 9ನೇ ಮನೆ ಕನೆಕ್ಟಿವಿಟಿ ಏನೋ ಬಂತು, ಸರಿಯಾಗಿದೆ ಅಂತ ಅನಿಸ್ತು. ಯಾವುದಕ್ಕೂ ಅಂತ ಸ್ವಲ್ಪ ಅಷ್ಟಮಂಗಲ ಪ್ರಶ್ನೆ ಒಂದು ಸಣ್ಣ ಟ್ರಿಕ್ ಇದೆ. ಮೂಗನ್ನು ನಾವು ನೋಡಿಬಿಡ್ತೇವೆ ಕ್ವಿಕ್ಕಾಗಿ, ಯಾವ ಮೂಗಿನ ನೋಸ್ಟಲ್ಲಿಂದ ಜಾಸ್ತಿ ಹವಾ ಬರ್ತಾ ಇದೆ ಅಂತ ಅದನ್ನು ನೋಡಿಬಿಟ್ಟೆ. 2 ಕ್ಲಬ್ ಮಾಡಿಬಿಟ್ಟು ನಿಮಗೆ 3 ದಿವಸದಲ್ಲಿ H1B ವೀಸಾ ಸಿಗುತ್ತೆ ಅಂತ ಹೇಳಿಬಿಟ್ಟೆ. 3 ದಿವಸ ಅವರು ಎಕ್ನಾಲೈಜ್ ಮಾಡಿದ್ರು, ನನಗೆ ಇವತ್ತು ಬಂತು H1B ವೀಸಾ, ಲಾಟ್ರಿಯಲ್ಲಿ ಬಂತು ಅಂತ. ಸೂಪರ್. ಅದನ್ನು ಅವರು ಎಕ್ನಾಲೈಜ್ ಮಾಡಿ ಹಾಕಿದ್ರು, ಕಾಮೆಂಟ್ ಮಾಡಿದ್ರು. ಎಲ್ಲ ಸೋಷಿಯಲ್ ಫಾರ್ಮ್ಸಲ್ಲಿ, ಫೇಸ್ಬುಕ್ಕಲ್ಲಿ, ನನ್ನ ಯೂಟ್ಯೂಬ್ ವಿಡಿಯೋ ಅಲ್ಲಿ ನಾನು ಉತ್ತರ ಕೊಟ್ಟಿದ್ದು ಅಲ್ಲಿ ಎಲ್ಲ ಕಡೆಗೆ ಅವರು ಅದನ್ನು ಇನ್ಸ್ಟಾಗ್ರಾಮ್ ಎಲ್ಲ ಕಡೆಗೆ ಶೇರ್ ಮಾಡಿದ್ರು. ಮನೆಗೆ ಬಂದು ಹ್ಯಾಂಡ್ಫುಲ್ ದಕ್ಷಿಣೆನೂ ಕೊಟ್ಟರು ಪಾಪ. ಸೊ ಸದ್ಯಕ್ಕೆ ನಾನು ಹೇಳಿದ್ದು ಅದು ಬಹಳ ಹತ್ರ ಇದ್ದಂತ ಒಂದು ಪ್ರೆಡಿಕ್ಷನ್ ಕರೆಕ್ಟ್ ಆಗಿದೆ. ಅದನ್ನ ನೋಡ್ಕೊಳ್ಬಹುದು ಜನ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಕೊಪ್ಪದಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಪ್ರತಿಮಾ ಅಂತ ಹೇಳಿ. ಓಕೆ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ಮಗಳ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಮದುವೆ ಬಗ್ಗೆ ಕೇಳ್ಬೇಕು. ರಾಶಿ ನಕ್ಷತ್ರ ಹೇಳ್ಬೇಕಾ? ಬೇಡ, ಜೈಮಿನಿ ಪ್ರಶ್ನೆ ಇದು. ಪ್ರಶ್ನೆ ಸಾಕು. ಪ್ರಶ್ನೆ ಸಾಕು. ಪುತ್ರಕಾರಕನ ವಿವಾಹ ಅಂದ್ರೆ ಪುತ್ರಕಾರಕನನ್ನ ಮಗಳ ಪುತ್ರ ಅಥವಾ ಪುತ್ರಿ ಎರಡು ಒಂದೇ, ಜೈಮಿನಿಯಲ್ಲಿ ಒಂದೇ. 5ನೇ ಮನೆ ಪುತ್ರ ಸ್ಥಾನ ಅಂತ ಹೇಳ್ತೀವಿ ನಾವು ಜ್ಯೋತಿಷ್ಯದಲ್ಲಿ. ಅದು ಪುತ್ರ ಅಂತಂದ್ರೆ ಪುತ್ರಿನೂ ಹೌದು. ಓಕೆ, ಸಂತಾನ ಸ್ಥಾನ ಅಂತ. ಷಷ್ಠಂಶದಲ್ಲಿ ಈಗ ನೋಡಿ 3 ಲಗ್ನ ಬದಲಾಗಿದೆ ಇವ್ರ ಪ್ರಶ್ನೆ ಕೇಳೋ ಹೊತ್ತಿಗೆ. ಇದಕ್ಕೆ ನಾವು ಸಪ್ತಾಂಶವನ್ನು ನೋಡ್ತೇವೆ. ಇದನ್ನು ನೋಡಬೇಕು. ಇಲ್ಲಿ ಪುತ್ರಕಾರಕರನ್ನು ನೋಡಿ ಮದುವೆಯನ್ನು ನೋಡಬೇಕಾಗತ್ತೆ. ಪುತ್ರಕಾರಕ ಶುಕ್ರ ಪಂಚಮದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಕೇತು ಬಂದಿದೆ ಪ್ರಶ್ನೆಯಲ್ಲಿ, ಅದು ಸಪ್ತಾಂಶದಲ್ಲಿ. ಇನ್ನು ಷಷ್ಠಾಂಶ ಸುಪ್ರೀಂ ಕೋರ್ಟಿಗೆ ಹೋದರೆ ಪುತ್ರಕಾರಕನಾದಂಥ ಶುಕ್ರ ದಶಮದಲ್ಲಿದ್ದಾನೆ, ಅಲ್ಲಿ ಚೆನ್ನಾಗಿದ್ದಾನೆ. ಇಲ್ಲಿ ಸ್ವಲ್ಪ ಸಪ್ತಾಂಶದಲ್ಲಿ ತೊಂದರೆ ಬಂದಿದೆ. ಕೇತು 7ನೇ ಮನೆಗೆ ಬಂದಿರೋದ್ರಿಂದ ಇವರ ಮಗ ನಾಯಿಗೆ, ಕಪ್ಪು ಬಣ್ಣದ ನಾಯಿಗೆ ಆಹಾರ ಕೊಡುವುದರಿಂದ ಒಂದು 3 ತಿಂಗಳ ಕಾಲ ಕಪ್ಪು ನಾಯಿಗೆ ಆಹಾರ ಕೊಡೋದರಿಂದ, ಬಿಸ್ಕಿಟ್ ಇರ್ಬೋದು, ಬ್ರೆಡ್ ಇರ್ಬೋದು, ಇವರ ಮಗಳ ಮದುವೆ ಬೇಗ ಆಗುತ್ತೆ. ಅದು ಅವರೇ ಮಾಡಬೇಕು. ಹೌದು. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ನಿಮ್ಮ ಪ್ರಶ್ನೆಗೆ ಕೂಡ ಉತ್ತರ ಸಿಕ್ಕಿದೆ. ಇನ್ನು ಪ್ರೆಡಿಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಈ ಸಂದರ್ಭದಲ್ಲಿ? ತುಂಬಾ ಹೇಳಿದಿದೆ, ಕೆಲವೊಂದು ಕ್ರಿಕೆಟ್ ಪ್ಲೇಯರ್ಸ್ಗೆಲ್ಲ ಹೇಳಿದಿದೆ. ಆಕ್ಚುಲಿ ಒಂದ್ಸಲ ಇದು ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಆದಾಗ ನಾನು
ಸಡನ್ ಆಗಿ ಅಜಿಂಕ್ಯ ರಹಾನೆ ಅವ್ರ ಜಾತಕ ನೋಡ್ತಾ ನೋಡ್ತಾ ಇವರಿಗೆ ಇಂಜುರಿ ಆಗತ್ತೆ ಅಂತ ಹೇಳಿಬಿಟ್ಟೆ. ಅದು ಜೈಮಿನಿ ಜ್ಞಾತಿಕಾರಕನನ್ನು ನೋಡಿ. ಜೈಮಿನಿ ಜ್ಞಾತಿಕಾರಕ ಅಂದ್ರೆ 6, 8, 12 6ನೇ ಮನೆ ಈ ಕೆಟ್ಟದೆಲ್ಲ ಆಗೋದನ್ನು ತೋರಿಸುವಂಥದ್ದು. ಇಂಜುರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಆ್ಯಂಕರ್ ಕೇಳಿದ್ರು, ಅವ್ರು ಆ ಥರ ಆಟನೇ ಅಲ್ವಲ್ಲ, ನನಗೆ ಗೊತ್ತಿಲ್ಲ, ಅವ್ರು ಓಡಾಡ್ತಾ ಬೀಳ್ಬೋದು ಆ ಥರ. ಆ್ಯಕ್ಚುಲಿ 6ನೇ ಮನೆ ಅಂದ್ರೆ ನೆಗೆಟಿವ್ ಅದು. ನಿಮ್ಗೆ ಗೊತ್ತಿರ್ಬೋದು, ಅಜಿಂಕ್ಯ ರಹಾನೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೂರ್ನಲ್ಲಿ ಸೆಕೆಂಡ್ ಓವನಿಂಗ್ ಆಡ್ತಾ ಇದ್ರು. ಅವರಾಗ ಪಾಕಿಸ್ತಾನ ವಿರುದ್ಧ ಮ್ಯಾಚಲ್ಲಿ 0 ಹೊಡೆದ್ರು. ಮತ್ತು ಇಡೀ ಆ ವರ್ಲ್ಡ್ ಕಪ್ ಸೀರೀಸಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ತೋರಿಸಿದ್ದು ಅಜಿಂಕ್ಯ ರಹಾನೆ. ಸ್ವಲ್ಪ ಆಚೆ ಈಚೆ ಆಯಿತು, ನಾನು ಇಂಜುರಿ ಆಗ್ಬೋದು ಅಂತ ಹೇಳ್ಬಿಟ್ರೆ ಸಡನ್ ಆಗಿ, ಬಟ್ ಪರ್ಫಾರ್ಮೆನ್ಸ್ ಕಳಪೆ ಆಗೋಯ್ತು. ಆ ಥರದ ಕೆಲವೊಂದು ಸ್ವಲ್ಪ ಆಚೆ ಈಚೆ ಆಗೋದಿರುತ್ತೆ. ಯೂಸಲಿ ನಾವೇನು ಮಾಡ್ತೇವೆ, ಪರಾಶರಿಯನ್ನು ನೋಡಿ ಇಲ್ಲಿ ಕ್ರಾಸ್ ಟೆಲಿ ಮಾಡ್ತೇವೆ ಚರದಶವನ್ನು. ನನ್ನ ಸ್ಕ್ರೀನ್ ನೋಡಿದರೆ ತುಂಬ ಹೈ ಲೆವೆಲ್ ಜ್ಯೋತಿಷ್ಯಗಳಿಗೆ ಮಾತ್ರ ಗೊತ್ತಾಗುತ್ತೆ ನಾನು ಯಾವ ಲೆವೆಲಲ್ಲಿ ಜ್ಯೋತಿಷ್ಯ ಮಾಡ್ತಿದ್ದೇನೆ ಅಂತ ಹೇಳೋದು. ಮತ್ತು ಈ ಚರದಶ ಪುಸ್ತಕವನ್ನು ನೀವು ನಂಬಿಬಿಡಿ, DK ಶಿವಕುಮಾರ್ ಅವರು ಅಂಗಡಿ ಹೋಗಿ ಪರ್ಚೇಸ್ ಮಾಡಿದಾರಂತೆ. ಕೃಷ್ಣಪ್ಪನವರಂತೂ ಬಂದಿದ್ದಾರೆ, ನನ್ನ ಮನೆಗೆ ಬಂದು ಹೇಳಿದ್ರೆ ನಾಳೆ ಮತ್ತೆ ಕೇಳ್ತಾ ಇದ್ದಾರೆ, ನನಗೆ ಜೈಮಿನಿ ಚರದಶದ ರಿಪೋರ್ಟ್ ಬೇಕು ಅಂತ. ವಿಜಯನಗರ MLA ಶ್ರೀ ಕೃಷ್ಣಪ್ಪನವರು, ಮಾಜಿ ಮಂತ್ರಿ, ಪುಸ್ತಕ ಕೊಂಡು ಓದಿದ್ದಾರೆ ಅವರುಗಳೆಲ್ಲ. ಅಷ್ಟರ ಮಟ್ಟಿಗೆ ಇದು ಫೇಮಸ್ ಆಗಿದೆ ಕರ್ನಾಟಕದಲ್ಲಿ. ಈಗ TV5ನಿಂದ ಮೊದಲನೇ ಬಾರಿಗೆ ಜೈಮಿನಿ ಪ್ರಶ್ನೆಯನ್ನೇ ನಾನು ತಂದಿದ್ದೇನೆ. ಇನ್ನು ಮುಂದೆ ಬಹಳಷ್ಟು ದಿನಗಳ ಕಾಲ ಇದನ್ನ ನಾವು ಮಾಡಬಹುದು, ಜನರಿಗೆ ಕ್ವಿಕ್ ಆಗಿ ಆನ್ಸರ್ ಕೊಡ್ಲಿಕ್ಕೆ. ಹೌದು, ನಾನು ಕೂಡ ಅದನ್ನ ನೋಡ್ತಾ ಇದ್ದೀನಿ, ಬಹಳನೇ ಕ್ವಿಕ್ ಆಗಿ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗ್ತಾ ಇದೆ. ಸೊ ಒಂದು ಸಹಜವಾಗಿ ವೀಕ್ಷಕರಲ್ಲೂ ಕೂಡ ಪ್ರಶ್ನೆ ಹುಟ್ಟಬಹುದು, ಡೇಟ್ ಆಫ್ ಬರ್ತ್ ಕೇಳಲ್ಲ, ಜಾತಕ ಕೇಳೋಲ್ಲ, ನಕ್ಷತ್ರ ಕೇಳೋಲ್ಲ, ಪ್ರಶ್ನೆ ಹೇಳಿದ ತಕ್ಷಣ ಉತ್ತರ ಸಿಗ್ತಾ ಇದೆಯಲ್ಲ, ಹೆಂಗೆ ಸಾಧ್ಯ ಅಂತ. ಅದೇ ಇದೇ ಜೈಮಿನಿಯ ವಿಶೇಷತೆ, ಜೈಮಿನಿಯ ಪ್ರಶ್ನೆಯ ವಿಶೇಷತೆ ಇದು. ಇಲ್ಲಿ ಕಾರಕರನ್ನ ನಾವು ಬೇರೆ ಬೇರೆ ವರ್ಗ ಕುಂಡಿಯಲ್ಲಿ ನೋಡ್ತೇವೆ. ಸಾಧಾರಣ ಒಂದು ಪ್ರಶ್ನೆ ಮುಗಿದು ಇನ್ನೊಂದು ಪ್ರಶ್ನೆ ಬರೋ ಹೊತ್ತಿಗೆ ಷಷ್ಠಿಂಶದಲ್ಲಿ ಲಗ್ನ ಚೇಂಜ್ ಆಗಿಬಿಡುತ್ತೆ. ಆಗ ಅದೆಲ್ಲ ಚೇಂಜ್ ಆಗುತ್ತೆ. ಆ ಕಾರಕರೆಲ್ಲ ಬೇರೆ ಬೇರೆ ಮನೆಗಳಿಗೆ ಬಂದ್ಬಿಡ್ತಾರೆ. ಒಬ್ಬರು ಹಿಂದೆ ಕೇಳಿದ ಪ್ರಶ್ನೆಯನ್ನು ಮತ್ತೊಬ್ಬರು ಕೇಳೋ ಹೊತ್ತಿಗೆ ಷಷ್ಠಿಂಶದ ಲಗ್ನ ಚೇಂಜ್ ಆಗೋದ್ರಿಂದ ಅದೇ ಪ್ರಶ್ನೆಗೆ ಬೇರೆ ಥರ ಉತ್ತರ ಬಂದ್ಬಿಡುತ್ತೆ. ಹಾಗಾಗಿ ಕ್ವಿಕ್ 2 ರಿಂದ 3 ನಿಮಿಷದಲ್ಲಿ ಒಬ್ಬರನ್ನ ನಾವು ಪ್ರೆಡಿಕ್ಷನ್ ಕೊಟ್ಟು ಅವ್ರದ ಪ್ರಶ್ನೆಯನ್ನು ಮುಗಿಸ್ಬೋದು. ಫಾಸ್ಟ್ ಆಗಿ ಹೋಗುತ್ತೆ, ಬಹಳ ಫಾಸ್ಟ್ ಆಗಿ ಹೋಗುತ್ತೆ ಜೈಮಿನಿಯಲ್ಲಿ. ಯಾವುದೇ ಒಂದು ಪದ್ಧತಿ ಆದ್ರೂ ಒಂದಷ್ಟು ವಿಶೇಷತೆಗಳಿರುತ್ತೆ, ಒಂದಷ್ಟು ನ್ಯೂನ್ಯತೆಗಳು ಅಂತ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲಿ ಬಹಳ ಒಳ್ಳೆ ಪ್ರಶ್ನೆ. ಜೈಮಿನಿಯ ನ್ಯೂನತೆ ಹೇಳೋದಕ್ಕಿಂತ ಅದರ ಲಿಮಿಟೇಷನ್ಗೆ ಬಂದ್ರೆ, ಎಲ್ಲಾ ಗ್ರಹಗಳಿಗೂ 3 ದೃಷ್ಟಿ ಇದೆಯಲ್ಲ, ರಾಹುಕೇತುಗಳಿಗೂ 3 ದೃಷ್ಟಿ ಬರುತ್ತೆ ಜೈಮಿನಿಯಲ್ಲಿ. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಬೋದು ದೊಡ್ಡ ಕಲೆ ಜೈಮಿನಿಯಲ್ಲಿ. ಬಹಳ ಜನ 3 ದೃಷ್ಟಿ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇನ್ನು ಪರಾಶರಿಯ 3 ದೃಷ್ಟಿ ಬಿಟ್ಟು ಇಲ್ಲಿಗೆ ಬರೋ ಹೊತ್ತಿಗೆ, ಜೈಮಿನಿಗೆ ಬರೋ ಹೊತ್ತಿಗೆ ಅದು ಚೇಂಜ್ ಆಗೋದ್ರಿಂದ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ರೆಗ್ಯುಲರ್ ಜ್ಯೋತಿಷ್ಯದಲ್ಲಿ ಗುರುವಿಗೆ ಇರುವ 3 ದೃಷ್ಟಿ 7ನೇ ಮನೆ ಬಿಟ್ಟು 5ನೇ ಮನೆ ಮತ್ತು 9ನೇ ಮನೆ. ಸೊ 5, 7, 9 ತಾನಿದ್ದ ಮನೆಯಿಂದ ಗುರು ಅಷ್ಟು ಮನೆಗಳನ್ನು ನೋಡ್ತಾನೆ. ಇಲ್ಲ ಹಾಗಲ್ಲ, ಗ್ರಹಗಳು ರಾಶಿ ಬೇಸದ ದೃಷ್ಟಿಯನ್ನು ಮಾಡ್ತೇವೆ. ಅಂದ್ರೆ ಮೇಷದಲ್ಲಿ ಒಂದು ಗುರು ಇದ್ದಾನೆ ಅಂತಂದ್ರೆ ಅವನು ಸಿಂಹವನ್ನು ನೋಡ್ತಾನೆ ಮತ್ತು ವೃಶ್ಚಿಕವನ್ನು ನೋಡ್ತಾನೆ, ಫ್ರಂಟಲ್ ಎಸ್ಪೆಕ್ಟ್, ಲೇಟರಲ್ ಎಸ್ಪೆಕ್ಟ್ ಅಂತ ಬರುತ್ತೆ, ಮತ್ತು ಕುಂಭವನ್ನು ನೋಡ್ತಾನೆ ಗುರು. ಈ ದೃಷ್ಟಿಗಳೇ ಬೇರೆ. ಓಕೆ, ಎಸ್. ಜೈಮಿನಿ ಪದ್ಧತಿ ಮತ್ತು ಅದರಲ್ಲಿ ಪ್ರಶ್ನೆ ಯಾವ ರೀತಿ ಹಾಕೋದು ಅಥವಾ ಅದಕ್ಕೆ ಉತ್ತರ ಯಾವ ರೀತಿ ಅನ್ನೋದು ಅದ್ಭುತವಾಗಿ ಒಂದು ಕಾನ್ಸೆಪ್ಟ್ ನಮ್ಮ ವಾಹಿನಿ ಮೂಲಕ ಜಗತ್ತಿಗೆ ಮೊದಲನೇ ಬಾರಿಗೆ ಟಿವಿ ಶೋನಲ್ಲಿ ಇದೆ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಗಿದೆ. ಸೊ ಮುಂದುವರಿಸಿಕೊಂಡು ಹೋಗೋಣ. ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ ಮೊದಲ ಒಂದು ಲೈವ್ ಕಾರ್ಯಕ್ರಮದಲ್ಲೇ. ಧನ್ಯವಾದ ಗುರುಗಳೇ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.